ವೀಕ್ಷಕರೇ, ತುಲಾ ರಾಶಿಯ ಮಾರ್ಚ್ ತಿಂಗಳ ಮಾಸ ಭವಿಷ್ಯ. ಮಾರ್ಚ್ ತಿಂಗಳಲ್ಲಿ ತುಲಾ ರಾಶಿಯವರಿಗೆ ಏನು ಲಾಭ, ಏನು ನಷ್ಟ, ಯಾವ ಎಚ್ಚರಿಕೆಗಳು ಮತ್ತೆ ಏನು ಅನುಕೂಲಕರವಾಗಿರತಕ್ಕಂತ ಫಲಗಳಿದೆ, ಯಾವ ದಿನ ಶುಭವಿದೆ, ಯಾವ ದಿನ ಅಶುಭವಿದೆ ಅನ್ನುವಂತಹ ಬಹಳ ವಿಸ್ತೃತವಾಗಿರ್ತಕ್ಕಂಥ ವರದಿ, ವಿಸ್ತೃತವಾಗಿರ್ತಕ್ಕಂಥ ವಿಷಯವನ್ನ ತಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇರ್ತಕ್ಕಂಥದ್ದು. ವಿಡಿಯೋ ಕೊನೆ ತನಕ ನೋಡಬೇಕು, ಅಂದ್ರೆ ಮಾತ್ರ ನಿಮಗೆ ವಿಡಿಯೋದಲ್ಲಿರ್ತಕ್ಕಂಥ ಸಾರಾಂಶ, ವಿಡಿಯೋದಲ್ಲಿರ್ತಕ್ಕಂಥ ವಿಷಯಗಳು ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ ತಡ ಮಾಡೋದಿಲ್ಲ, ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್, ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ತಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವಾದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ನಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ ಪ್ರಾಪಂಚಿಕ ಜೀವನದಲ್ಲಿ ಅನೇಕ ಏರಿಳಿತಗಳು, ತೊಂದರೆಗಳು, ಸಮಸ್ಯೆಗಳು, ಕಷ್ಟಗಳು, ನಷ್ಟಗಳು, ಸುಖಗಳು, ದುಃಖಗಳು ಸಮ್ಮಿಶ್ರಣದ ಆಗರವೇ ನಿಮ್ಮ ಜೀವನ ಆಗಿರತಕ್ಕಂಥದ್ದು. ಬಹಳಷ್ಟು ಕುತೂಹಲಕಾರಿ ಪ್ರಶ್ನೆಗಳಿರುತ್ತೆ. ಅಂದುಕೊಂಡಂತ ಕೆಲಸ ಆಗುತ್ತಾ, ಹಣಕಾಸಿನಲ್ಲಿ ವೃದ್ಧಿ ಆಗುತ್ತಾ, ನಿಂತು ಹೋಗಿರುವಂತ ಕೆಲಸ ಮರುಪ್ರಾರಂಭ ಆಗುತ್ತಾ, ಮತ್ತೆ ಕೆಲಸದಲ್ಲಿ ಸಾಕಷ್ಟು ಒತ್ತಡಗಳಿದೆ, ಈ ಒತ್ತಡಗಳಿಂದ ನಾನು ಮುಕ್ತಿ ಸಿಗುತ್ತಾ ಅನ್ನುವಂತ ಅನೇಕ ವಿಚಾರಗಳು ನಿಮ್ಮ ಮನಸ್ಸಿನಲ್ಲಿ ಓಡ್ತಾ ಇದೆ. ನೋಡಿ, ದುಡ್ಡು ಬರ್ತಾ ಇರತಕ್ಕಂಥದ್ದು ಯಾವುದೋ ಒಂದು ಮೂಲದಿಂದ, ದುಡಿಮೆಯ ಮೂಲದಿಂದ, ಮತ್ತಿತರ ಮೂಲದಿಂದ ಹಣಕಾಸಿಗೇನು ಕೊರತೆ ಇರಲ್ಲ. ಯಾಕಂದ್ರೆ ನೀವು ಶ್ರಮಜೀವಿಗಳು. ತುಲಾ ರಾಶಿಯವರಂದ್ರನೇ ಹಾಗೆ, ಬಹಳಷ್ಟು ಕಷ್ಟಪಟ್ಟಿರ್ತೀರಿ, ಬಹಳಷ್ಟು ಜೀವನದಲ್ಲಿ ಅನೇಕ ಏರಿಳಿತಗಳನ್ನು ನೋಡಿದವರಲ್ವಾ. ಹಾಗಾಗಿ ಜೀವನ ಅನ್ನುವಂಥದ್ದು ಸಾಕಷ್ಟು ನಿಮಗೆ ಪಾಠ ಕಲಿಸಿರುತ್ತೆ. ಆ ಪಾಠದ ಪ್ರತಿಫಲವಾಗಿ ನೀವು ಎಚ್ಚರಿಕೆ ಹೆಜ್ಜೆಯನ್ನ ಇಡ್ತೀರಿ, ಮತ್ತೆ ಕೆಲಸದ ಕಡೆ ಅನೇಕ ಗಮನವನ್ನು ಹರಿಸ್ತಕ್ಕಂಥದ್ದು. ಆ ಕೆಲಸದ ಕಡೆ ಹೆಚ್ಚಿನ ಗಮನವನ್ನು ಹರಿಸಿದಾಗ ಹಣಕಾಸಿನ ಮೂಲ ಸಹಜವಾಗಿಯೇ ಕಂಡು ಬರ್ತಕ್ಕಂಥದ್ದು. ಹಾಗಾಗಿ ದುಡ್ಡಿನ ವಿಚಾರದಲ್ಲಿ ತುಂಬಾ ಚೆನ್ನಾಗಿರ್ತಕ್ಕಂಥ ಫಲ ನಿಮಗಿರ್ತಕ್ಕಂಥದ್ದು. ಇದರ ಜೊತೆಯಲ್ಲಿ ನೋಡಿ, ಈ ಪಿತೃವರ್ಗದವರಿಗೆ ಅಥವಾ ಮನೆಯಲ್ಲಿ ಹಿರಿಯರಿಗೆ ಸ್ವಲ್ಪ ಅನಾರೋಗ್ಯದ ಸಮಸ್ಯೆಗಳು ಬಾಧಿಸುವಂಥದ್ದು. ಆರೋಗ್ಯದ ವಿಚಾರವಾಗಿ ಮನೆಯಲ್ಲಿರ್ತಕ್ಕಂಥ ಸದಸ್ಯರಿಗೆ ಚಿಕ್ಕ ಪುಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತಹ ಆರೋಗ್ಯ ಸಮಸ್ಯೆಗಳು ಇರ್ತವೆ. ಅದರ ನಿಮಿತ್ತವಾಗಿ ಏನಾಗುತ್ತೆ, ಸ್ವಲ್ಪ ಆಸ್ಪತ್ರೆಗೆ ಅಲದಾಡುವಂಥದ್ದು, ಸಮಯ ದುಡ್ಡು ಖರ್ಚು ಮಾಡುವಂಥದ್ದು, ಈ ತರದ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಇನ್ನು ಈ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗುವಂತಹ ಸಾಧ್ಯತೆಗಳಿದೆ. ಇದೊಂದು ಒಳ್ಳೆ ಬೆಳವಣಿಗೆ. ಬಹಳ ದಿನಗಳಿಂದ ಕೆಲಸ ಹುಡುಕ್ತಾ ಇದ್ರೆ, ಏನನ್ನಾದ್ರೂ ಓನ್ ಆಗಿ ಕೆಲಸ ಮಾಡಬೇಕು, ಬಿಸ್ನೆಸ್ ಮಾಡಬೇಕು, ಅಥವಾ ಯಾವ್ದೊಂದು ಕಂಪ್ನಿಯಲ್ಲಿ ಕೆಲಸ ಸಿಗಬೇಕು, ಸರ್ಕಾರಿ ಕೆಲಸ ಸಿಗಬೇಕು, ಈ ರೀತಿ ನೀವು ಅಟೆಂಪ್ಟ್ ಮಾಡ್ತಾ ಇದ್ದೀರಿ, ಪ್ರಯತ್ನ ಪಡ್ತಾ ಇದ್ದೀರಿ ನೀವು ಅಂತಂದ್ರೆ, ಆ ಒಂದು ನಿಟ್ಟಿನಲ್ಲಿ ನಿಮಗೆ ಒಂದಿಷ್ಟು ಹಣಕಾಸಿನ ಮೂಲ, ಹಣಕಾಸಿನ ಸೌಲಭ್ಯಗಳು ತುಂಬಾ ಚೆನ್ನಾಗಿ ಕಂಡು ಬರ್ತಾ ಇರತಕ್ಕಂಥದ್ರ ಜೊತೆಗೆ ಉದ್ಯೋಗದ ವೃದ್ಧಿ ಆಗುತ್ತೆ. ಇನ್ನು ಇದು ಬಹಳ ಸಂತಸದ ಸಮಾಚಾರ ಅಂತ ಹೇಳ್ಬೋದು. ಜೀವನದಲ್ಲಿ ಮನುಷ್ಯನಿಗೆ ಕೆಲಸ ಸಿಕ್ತು ಅಂತಂದ್ರೆ ಅದು ಸ್ತ್ರೀಯರೇ ಇರ್ಬೋದು, ಪುರುಷರಿರ್ಬೋದು, ಸ್ತ್ರೀಯರೇನು ಯಾವುದೇ ಒಂದು ಕಡಿಮೆ ಇಲ್ಲ. ಹಾಗಾಗಿ ಒಂದು ಸಂತೋಷದ ವಾತಾವರಣ, ಸಂತೋಷದ ಸುದ್ದಿ ಅಂತಾನೆ ಹೇಳ್ಬೋದು. ಇನ್ನು ಈ ವಿದೇಶಿ ವಸ್ತುಗಳನ್ನ ಖರೀದಿ ಮಾಡೋದಾಗಿರ್ಬೋದು, ಅಥವಾ ಅಧಿಕ ಖರ್ಚು ಮಾಡುವಂತದ್ದಾಗಿರ್ಬೋದು, ಮನೆಗೆ ಬೇಕು ಬೇಡಗದ ವಸ್ತುಗಳನ್ನ ಖರೀದಿ ಮಾಡೋದು, ಖರ್ಚು ಮಾಡೋದು, ನಿಮ್ಮ ಹತ್ರ ಇರುವಂತ ದುಡ್ಡನ್ನ ಯಾವುದಕ್ಕೋ ಬಳಸ್ಕೊಂಡ್ಬಿಡೋದು, ಈ ರೀತಿ ಮಾಡಿ ಆಮೇಲೆ ಪಶ್ಚಾತ್ತಾಪ ಪಡ್ತಾ ಇರ್ತೀರಿ. ಹಾಗಾಗಿ ದುಡ್ಡು ಪದೇ ಪದೇ ಬರೋದಿಲ್ಲ. ಏನಾದ್ರೂ ನಿಮ್ಮ ಹತ್ರ 4 ಕಾಸು ಇತ್ತು ಅಂತಂದ್ರೆ ಅದನ್ನ ಸೇಫ್ ಆಗಿ ಎತ್ತಿಡುವಂಥದ್ದು ಅಥವಾ ಒಳ್ಳೆಯ ಪ್ಲಾಟ್ಫಾರ್ಮ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂತದ್ದು ಮಾಡ್ಕೊಳ್ಳಿ. ಯಾಕಂತಂದ್ರೆ ಮುಂದೆ ಬರುವಂತಹ ಸಮಸ್ಯೆಗಳಿಗೆ ಒಂದು ಅನುಕೂಲಕರವಾಗಿರತಕ್ಕಂತಹ ಒಂದು ಸಂದರ್ಭ ಸೃಷ್ಟಿ ಆಗುತ್ತೆ. ನಿಮಗೂ ಕೂಡ ಅಷ್ಟು ಫೈನಾನ್ಷಿಯಲಿ ತುಂಬಾ ಫಿಟ್ ಆಗಿರುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಇನ್ನು ಈ ಉದ್ಯೋಗದಲ್ಲಿ ಪ್ರಶಂಸೆಯ ಮಹಾಪೂರ ಇರುತ್ತೆ. ನೀವು ಸರ್ಕಾರಿ ಇರ್ಬೋದು, ಅರೆ ಸರ್ಕಾರಿ ಇರ್ಬೋದು, ಬಿಸ್ನೆಸ್ ಇರ್ಬೋದು, ವ್ಯಾಪಾರ ಇರ್ಬೋದು, ಯಾವುದೇ ಕ್ಷೇತ್ರದಲ್ಲಿ ನೀವು ಕೆಲಸ ಮಾಡ್ತಾ ಇರತಕ್ಕಂಥವ್ರು ಇರ್ಬೋದು, ಯಾವುದೇ ಕ್ಷೇತ್ರದಲ್ಲಿ ಇರ್ಬೋದು, ಆದ್ರೆ ನಿಮಗೆ ಒಂದು ಪ್ರಶಂಸೆ ಅನ್ನುವಂಥದ್ದು ಇರುತ್ತೆ. ಯಾಕಂದ್ರೆ ನೀವು ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಿರಲ್ಲ, ಆ ಅಚ್ಚುಕಟ್ಟಾಗಿ ಮಾಡುವಂತ ಕೆಲಸದ ಫಲವಾಗಿ ನೀವು ಎಲ್ಲರ ಪ್ರೀತಿ ವಿಶ್ವಾಸವನ್ನ ಗಳಿಸ್ತೀರಿ, ಎಲ್ಲರ ಪ್ರೀತಿಗೆ ಭಾಜನರಾಗ್ತೀರಿ, ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗುವಂತಹ ಸನ್ನಿವೇಶ. ನೋಡಿ, ಕಾಯಕವೇ ಕೈಲಾಸ. ನಮ್ಮ ಕೆಲಸದಲ್ಲಿ ನಾವು ಒಂದು ಒಳ್ಳೆಯ ಹೆಸರನ್ನ ಸಂಪಾದನೆ ಮಾಡುವಂತದ್ದು ಇದೆಯಲ್ಲ, ಅದೇ ನಿಜವಾಗ್ಲೂ ಒಂದು ಸಕ್ಸಸ್ ಅಂತ ಹೇಳ್ಬೋದು. ನಮ್ಮ ಕೆಲಸದ ಸೀಕ್ರೆಟ್, ನಮ್ಮ ಕೆಲಸದ ಸಕ್ಸಸ್, ನಮ್ಮ ಹಣಕಾಸಿನ ಮೂಲದ ಸೀಕ್ರೆಟ್ ಕೂಡ ಅದೇ ಆಗಿದೆ.
ಹಾಗಾಗಿ ನಮ್ಮ ಕೆಲಸದಲ್ಲಿ ನಾವು ಪ್ರಬುದ್ಧತೆಯಿಂದ ಇರಬೇಕು, ಕೆಲಸದ ಕಡೆ ಹೆಚ್ಚಿನ ಮಹತ್ವವನ್ನ ಕೊಡಬೇಕು. ಹಾಗಾಗಿ ಆ ಮಹತ್ವದ ಫಲವಾಗಿ ಕೆಲಸದಲ್ಲಿ ಬಹಳಷ್ಟು ಅನುಕೂಲಕರವಾಗಿರತಕ್ಕಂತ ಫಲಗಳು ನಿಮಗೆ ವೃದ್ಧಿ ಆಗುತ್ತೆ. ಇನ್ನು ಬಹಳಷ್ಟು ವಿಚಾರಗಳು ಈ ವಿಡಿಯೋದಲ್ಲಿದೆ. ವಿಡಿಯೋ ಕೊನೆ ತನಕ ನೋಡಬೇಕು, ಅಂದ್ರೆ ಮಾತ್ರ ನಿಮಗೆ ನಿಜವಾದ ಮಾಹಿತಿ ಗೊತ್ತಾಗುತ್ತೆ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ವಿಡಿಯೋ ಬರ್ತಾ ಇದೆ, ಅದನ್ನ ನೋಡ್ಕೊಂಡ್ ಬನ್ನಿ, ಉಳಿದಿರುವಂತ ಮಾಹಿತಿ ತಿಳಿಸೋಣ. ಜಿಬಿ ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತ ಈ ಜನ್ಮ ಜಾತಕ ಫಲ ನಿಮ್ಮದೇ ಆಗಿರುವಂತಹ ಸಂಪೂರ್ಣ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು. ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ಈ ವಿವಾಹದ ಪ್ರಯತ್ನದಲ್ಲಿ ಅಥವಾ ವಿವಾಹ ಆಗಿಲ್ಲ ಅಥವಾ ಯಾರಿಗೋ ವಿವಾಹ ಮಾಡಿಸ್ಬೇಕು ಅಥವಾ ಯಾರಿಗೋ ಎಂಗೇಜ್ಮೆಂಟ್ ಮಾಡಬೇಕು, ಕುಡ್ಕೊಳ್ಳಿಕ್ಕೆ ವಿಚಾರದಲ್ಲಿ ಏನೋ ಒಂದು ಪ್ರೊಸೆಸ್ ಮಾಡಬೇಕು ಅನ್ನುವಂತ ಪ್ರಯತ್ನದಲ್ಲಿದ್ರೆ ನೀವು ಸಕ್ಸಸ್ ಆಗ್ತೀರಿ. ಒಂದಿಷ್ಟು ಅನುಕೂಲಕರವಾದಂತಹ ಪ್ರಯತ್ನಗಳು ವಿವಾಹ ಅಥವಾ ಎಂಗೇಜ್ಮೆಂಟ್ಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ನಡೆಯುವಂತಹ ಸಾಧ್ಯತೆಗಳಿದೆ. ಇದರ ಜೊತೆಗೆ ನೋಡಿ, ದಾಂಪತ್ಯದಲ್ಲಿ ಬಹಳಷ್ಟು ಹೊಂದಾಣಿಕೆ ಇರುತ್ತೆ. ದಾಂಪತ್ಯದಲ್ಲಿ ಒಂದು ಸುಖ ಜೀವನ ಇರುತ್ತೆ. ಪತಿ ಪತ್ನಿಯರ ಮಧ್ಯದಲ್ಲಿ ಹೊಂದಾಣಿಕೆ ಇರುತ್ತೆ. ಪ್ರೇಮಿಗಳ ಮಧ್ಯದಲ್ಲಿ ಹೊಂದಾಣಿಕೆ ಇರುತ್ತೆ. ಒಬ್ರಿಗೊಬ್ರು ಹೊಂದಾಣಿಕೆಯ ಒಂದು ಅವಕಾಶಗಳು ತುಂಬಾ ಚೆನ್ನಾಗಿರೋದ್ರಿಂದ ಎಷ್ಟೇ ಕಷ್ಟ ಬರಲಿ, ನೋವು ಬರಲಿ, ನಲಿವು ಬರಲಿ, ಹೊಂದಾಣಿಕೆ ಮಾಡಿಕೊಂಡು ಜೀವನ ಮಾಡುವಂತಹ ಸಾಧ್ಯತೆಗಳು ತುಂಬಾ ಸ್ಪಷ್ಟವಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಮಾನಸಿಕ ನೆಮ್ಮದಿಯಾಗಿ ಸಹಜವಾಗಿ ಕಂಡು ಬರುತ್ತೆ. ವಿರುದ್ಧ ಲಿಂಗದ ವ್ಯಕ್ತಿಗಳ ಜೊತೆಯಲ್ಲಿ ಸ್ವಲ್ಪ ಒಡನಾಟಗಳು ಕಂಡು ಬರುವಂತಹ ಸಾಧ್ಯತೆ ಕೆಲವೊಂದು ಜನರಿಗೆ. ಇನ್ನು ವಿದ್ಯಾರ್ಥಿಗಳಲ್ಲಿ ಈ ಪ್ರೇಮ ಪ್ರಕರಣಗಳು ಹೆಚ್ಚಾಗಿ ಕಂಡು ಬರುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಇನ್ನು ಈ ತಿಂಗಳ ಕೊನೆಯಲ್ಲಿ ಅತ್ಯಂತ ಸಂತೋಷಮಯವಾಗಿರ್ತಕ್ಕಂಥದ್ದು. ಈ ತಿಂಗಳ ಕೊನೆಯಲ್ಲಿ ಒಂದೇನೋ ಒಂದು ಸುಖ, ಸಂತೋಷ, ನೆಮ್ಮದಿ, ಶಾಂತಿ, ಒಂದು ಒಳ್ಳೆ ವಾತಾವರಣ ಸೃಷ್ಟಿ ಆಗುವಂಥದ್ದು. ಇದು ಒಂದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು. ಆದಾಯದ ಮೂಲ ಸಹಜವಾಗಿ ದ್ವಿಗುಣ ಆಗತ್ತೆ. ಕೆಲಸಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡಿ. ಉತ್ತಮವಾಗಿರ್ತಕ್ಕಂಥ ಫಲಿತಾಂಶ ಬರುತ್ತೆ. ನೀವು ವಿದ್ಯಾರ್ಥಿಗಳಾಗಿದ್ರೆ ಅಥವಾ ನೀವೇನೇ ಕೆಲಸ ಮಾಡ್ತಾ ಇದ್ರೆ ಅದರಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮಗೆ. ಇದು ಕೂಡ ಒಂದು ಅದ್ಭುತವಾಗಿರತಕ್ಕಂತ ಒಂದು ಫಲ ಅಂತ ಹೇಳ್ಬೋದು. ಇನ್ನು ಶತ್ರು ನಿಗ್ರಹ ಆಗುತ್ತೆ. ವ್ಯಾಪಾರದಲ್ಲಿ ಬಹಳಷ್ಟು ಯಶಸ್ಸನ್ನ ಕಂಡು ಬರುವಂತದ್ದು. ನಿಮಗೆ ಯಾರು ಓವರ್ಟೇಕ್ ಮಾಡಬೇಕು ಅನ್ನುವಂತ ಜನ ಇದ್ದಾರೆ, ಮೊದಲೇ ನಿಮಗೆ ಜನಗಳ ತೊಂದರೆಗಳು ಸಿಕ್ಕಾಪಟ್ಟೆ ಇರುತ್ತೆ ಸಹಜವಾಗಿ. ಯಾಕಂತಂದ್ರೆ ನೀವು ನಿಮ್ಮ ಒಂದು ವ್ಯಕ್ತಿತ್ವನೇ ಹಾಗೆ. ಯಾಕಂತಂದ್ರೆ ನೀವಾಯ್ತು, ನಿಮ್ಮ ಮನೆ ಆಯ್ತು, ನಿಮ್ ಕೆಲಸ ಆಯ್ತು, ನಿಮ್ಮ ಜೀವನದ ಬಗ್ಗೆ ಬಹಳಷ್ಟು ಗೌರವಿತವಾಗಿ ಬದುಕುವಂತಹ ವ್ಯಕ್ತಿ, ಮಾನ ಮರ್ಯಾದೆಗೆ ಹೆಚ್ಚಿನ ಒತ್ತನ್ನ ಕೊಡುವಂತಹ ವ್ಯಕ್ತಿ. ಇದೇ ಎಷ್ಟೋ ಜನರಿಗೆ ಸಹನ ಮಾಡೋಕೆ ಆಗೋದಿಲ್ಲ. ಹಾಗಾಗಿ ಸಹಜವಾಗಿ ಶತ್ರುಗಳು ಇರ್ತಾರೆ. ಆ ಶತ್ರುಗಳಿಗೆ ಏನು ಮಾಡ್ಕೊಳಕ್ ಆಗಲ್ಲ. ನೀವು ಹೋಗ್ತಾ ಇರಿ, ನಿಮ್ಮ ಕೆಲಸದ ಕಡೆ ಹೆಚ್ಚಿನ ಗಮನವನ್ನ ಕೊಡಿ, ಖಂಡಿತ ಒಳ್ಳೆ ಫಲಗಳು ನಿಮ್ಗೆ ಸಿಗ್ತಾ ಇರ್ತಕ್ಕಂಥದ್ದು. ಇನ್ನು ಆಪ್ತರಿಂದ ಅನುಕೂಲಕರವಾಗಿರತಕ್ಕಂಥ ಒಂದು ಪ್ರಸಂಗಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಮನೆಗೆ ಗಣ್ಯರು ಆಗಮಿಸಬಹುದು, ಅತಿಥಿಗಳು ಆಗಮಿಸಬಹುದು, ಅಧಿಕಾರಿಗಳ ಆಗಮನ ಆಗಬಹುದು,
ಒಂದು ರಿಲೇಷನ್ ಅಲ್ಲಿ ಯಾರೋ ನಿಮ್ಮ ಮನೆಗೆ ಬರ್ಬೋದು ಈ ತಿಂಗಳಲ್ಲಿ. ಅದರಿಂದ ಸ್ವಲ್ಪ ಸಹಜವಾಗಿ ಸಮಯ ಹಣ ಎರಡು ಖರ್ಚಾಗುತ್ತೆ. ಆದ್ರೂ ಕೂಡ ತೊಂದರೆ ಏನಿಲ್ಲ. ಬಟ್ ಮನೆಯಲ್ಲಿ ಒಂದು ಸಂತಸದ ವಾತಾವರಣ ನಿರ್ಮಾಣ ಆಗುತ್ತೆ ಅನ್ನುವಂಥದ್ದಂತೂ ನಿಶ್ಚಿತ. ಇನ್ನು ಈ ಸಾಧು ಸಂತರ ದರ್ಶನ ಮಾಡತಕ್ಕಂಥದ್ರಿಂದ, ಗುರುಗಳ ದರ್ಶನ ಮಾಡುವಂಥದ್ದು, ಸಾಧು ಸಂತರ ಆಶೀರ್ವಾದವನ್ನ ಪಡೆದುಕೊಳ್ಳುವಂಥದ್ರಿಂದ ಬಹಳಷ್ಟು ಅನುಕೂಲಕರವಾದಂತಹ ಫಲ ಸಿಗುತ್ತೆ. ಮಾಡ್ಕೊಳ್ಳಿ. ಯಾಕಂದ್ರೆ ದೇವರು, ದಿಂಡ್ರು, ಪೂಜೆ, ಪುನಸ್ಕಾರ, ಹಬ್ಬ ಹರಿದಿನ, ಆಚಾರ ವಿಚಾರ, ಸಂಪ್ರದಾಯಗಳು ಪೂರ್ವಿಕರು ಸುಮ್ಮನೆ ಮಾಡಿರ್ತಕ್ಕಂಥದ್ದಲ್ಲ, ಮಾಡಬೇಕು. ಅದರಿಂದ ಬಹಳಷ್ಟು ಮನಸ್ಸಿಗೆ ಆನಂದ, ಸಂತೋಷ, ನೆಮ್ಮದಿ, ಒಂದು ಒಳ್ಳೆಯ ಸಂಸ್ಕೃತವಾಗಿರ್ತಕ್ಕಂಥ ಬದುಕು ಕಟ್ಕೊಳ್ಳೋದಕ್ಕೆ ಮಾತನ್ನ ಹೇಳ್ತಾ ಒಳ್ಳೆಯ ಒಂದು ಫಲಿತಾಂಶಗಳು ವಿದ್ಯಾರ್ಥಿಗಳಿಗೂ ಕೂಡ ಸಿಗುತ್ತೆ. ವ್ಯಾಪಾರವಂತೂ ದ್ವಿಗುಣ ಆಗುವಂತಹ ಸಾಧ್ಯತೆ, ವ್ಯಾಪಾರದಲ್ಲಿ ಬಹಳ ಒಳ್ಳೆ ಫಲಗಳು ಸಿಗುವಂತಹ ಸಾಧ್ಯತೆ ಇದೆ. ವಿಶೇಷವಾಗಿ ರಾಜಕಾರಣಿಗಳಿಗೆ ನೋಡಿ, ಸಂಘ ಸಂಸ್ಥೆಗಳನ್ನು ನಡೆಸ್ತಕ್ಕಂಥವ್ರಿಗೆ, ರಾಜಕಾರಣಿಗಳಿಗೆ ಬಹಳಷ್ಟು ಒಳ್ಳೆಯ ಒಂದು ಫಲಿತಾಂಶಗಳು ಸಿಗುವಂತ ಸಾಧ್ಯತೆ, ಜನಮನ್ನಣೆ ಗಳಿಸುವಂತದ್ದು, ಇರುವಂತ ಪೊಸಿಷನ್ ಇಂದ ಒಂದ್ ಸ್ವಲ್ಪ ಮೇಲಕ್ಕೆ ಹೋಗುವಂತ, ಪ್ರಮೋಷನ್ ಆಗುವಂತದ್ದು. ಅಂದ್ರೆ ರಾಜಕಾರಣದಲ್ಲಿ ಆಗಿರ್ಲಿ, ಸಂಘ ಸಂಸ್ಥೆಯಲ್ಲಿ ಆಗಿರ್ಲಿ, ನಿಮ್ಮ ಉದ್ಯೋಗದಲ್ಲಿ ಆಗಿರ್ಲಿ, ಸರ್ಕಾರಿ ಅರೆ ಸರ್ಕಾರಿಯಲ್ಲಿ ಆಗಿರ್ಲಿ, ಇಂತಹ ಒಂದು ಒಳ್ಳೆಯ ಅವಕಾಶಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ನನಗಂತೂ ತುಂಬಾ ಖುಷಿ ಆಗಿದೆ. ಇನ್ನು ಕಲಾವಿದರ ವಿಚಾರಕ್ಕೆ ಅಂದ್ರೆ, ನೀವು ಚಿತ್ರೋದ್ಯಮ ಇರ್ಬೋದು, ಟಿವಿ ಮಾಧ್ಯಮ ಇರ್ಬೋದು, ಜೊತೆಗೆ ಈ ಸೋಷಿಯಲ್ ಮೀಡಿಯಾದಲ್ಲಿರ್ತಕ್ಕಂಥ ಗ್ರಾಮೀಣ ಕಲೆಗಾರರು ಇರ್ಬೋದು, ಯಾವುದೇ ಒಂದು ರಂಗದಲ್ಲಿ ಸೇವೆ ಸಲ್ಲಿಸ್ತಾ ಇರತಕ್ಕಂತಹ ಕಲಾವಿದರಿಗೆ ಖಂಡಿತವಾಗಿಯೂ ಅದ್ಭುತವಾದಂತಹ ಒಂದು ಫಲಗಳು ನಿಮಗೆ ಸಿಗುವಂತ ಸಾಧ್ಯತೆ ಇದೆ. ಒಳ್ಳೆ ಫಲಗಳು ಸಿಗಲಿ. ಇನ್ನು ಪರಿಹಾರ ಬೇಕಲ್ವಾ? ಈ ಒಳ್ಳೆ ಫಲ ಸಿಗೋದಕ್ಕೆ ಪರಿಹಾರ ಬೇಡವಾ? ಅದನ್ನ ವಿಡಿಯೋದ ಕೊನೆಯಲ್ಲಿ ತಿಳಿಸ್ಕೊಡ್ತೀವಿ. ಆದ್ರೆ ವಿಡಿಯೋದುದ್ದಕ್ಕೂ ಕೆಲವೊಂದು ಎಚ್ಚರಿಕೆಗಳನ್ನ ತಿಳಿಸಿದೀವಲ್ಲ, ಆ ಎಚ್ಚರಿಕೆಗಳನ್ನ ನೀವು ಅನುಸರಿಸಿದ್ರೆ ಖಂಡಿತವಾಗ್ಲೂ ಈ ಎಲ್ಲ ಒಳ್ಳೆಯ ಫಲಗಳು ನಿಮ್ಗೆ ಸಿಗೋದ್ರಲ್ಲಿ ಎರಡು ಮಾತಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾ, ಈ ವಿಡಿಯೋ ನಿಮಗೆ ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ಮಾರ್ಚ್ ತಿಂಗಳ ಮಾಸಫಲ ಲಿಂಕ್ ಸಿಗುತ್ತೆ. ಇಷ್ಟವಾಗಿರ್ತಕ್ಕಂಥ ಮಾಹಿತಿಯನ್ನ ನೋಡ್ಕೊಂಡು ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ಈ ತಿಂಗಳಲ್ಲಿ ಅಂದ್ರೆ ತುಲಾ ರಾಶಿಯವರು ಮಾರ್ಚ್ ತಿಂಗಳಲ್ಲಿ ಏನು ಪರಿಹಾರ ಮಾಡ್ಕೋಬೇಕು ಅಂತಂದ್ರೆ, ಶ್ರೀ ಸೂಕ್ತವನ್ನ ಪಠಣ ಮಾಡ್ತಕ್ಕಂಥದ್ರಿಂದ ಬಹಳಷ್ಟು ಒಳ್ಳೆ ಫಲ ಸಿಗುತ್ತೆ. ಶ್ರೀ ಗಣೇಶನಿಗೆ ಗರಿಕೆಯನ್ನ ಅರ್ಪಿಸ್ತಕ್ಕಂಥದ್ರಿಂದ, ಗಣೇಶ ಸ್ವಾಮಿಯ ದರ್ಶನ ಮಾಡ್ತಕ್ಕಂಥದ್ರಿಂದ, ಮನೆ ದೇವರ ದರ್ಶನ ಮಾಡುವಂತದ್ರಿಂದನೂ ಕೂಡ ನಿಮಗೆ ಬಹಳ ಅದ್ಭುತವಾಗಿರ್ತಕ್ಕಂಥ ಫಲಗಳು ಸಿಗ್ತಾ ಇರ್ತಕ್ಕಂಥದ್ದು. ಒಳ್ಳೆ ಫಲಗಳು ಸಿಗಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.